ಈ ವಿಡಿಯೋದಲ್ಲಿ ಬಂದು ನಾವು ಎಲಾಸ್ಟಿಕ್ ಐ ಪಿ ಬಗ್ಗೆ ತಿಳ್ಕೊಳ್ಳೋಣ. ಎಲಾಸ್ಟಿಕ್ ಐ ಪಿ ಎಸ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು. ಓಕೆ, ಇಲ್ಲಿ ನಾರ್ಮಲ್ ಆಗಿ ನೋಡ್ಬೋದು ನಿಮಗೆ ಐ ಪಿ ಎಸ್ಗಳಲ್ಲಿ ಒಂದು 3 ಟೈಪ್ಸ್ ಬರುತ್ತೆ. ಮೊದಲನೇದು ಬಂದು ಪ್ರೈವೇಟ್ ಐ ಪಿ, ಮತ್ತು ಸೆಕೆಂಡ್ ಒನ್ ಬಂದು ಪಬ್ಲಿಕ್ ಐ ಪಿ, ಥರ್ಡ್ ಒನ್ ಬಂದು ನಿಮಗೆ ಸ್ಟ್ಯಾಟಿಕ್ ಐ ಪಿ ಅಂತ ಬರುತ್ತೆ. ಸ್ಟ್ಯಾಟಿಕ್ ಅಥವಾ ಇದನ್ನ ನಾರ್ಮಲ್ ಆಗಿ ಸ್ಟ್ಯಾಟಿಕ್ ಐ ಪಿ ಅಂತ ಕರಿತೀವಿ. ಒಂದೊಂದು ಕ್ಲೌಡ್ ಪ್ರೊವೈಡರ್ ಒಂದೊಂದು ಥರ ಹೆಸರಲ್ಲಿ ಕರೀತಾರೆ ಅಷ್ಟೇ. ಇದರಲ್ಲಿ ಬಂದು ಇದನ್ನ AWS ಅಲ್ಲಿ ಎಲಾಸ್ಟಿಕ್ ಐ ಪಿ ಅಂತ ಕರೀತಾರೆ. ಎಲಾಸ್ಟಿಕ್ ಐ ಪಿ. ಪ್ರೈವೇಟ್ ಐ ಪಿ ಅಂತ ಅಂದ್ರೆ ಏನಿಲ್ಲ, ಇದು ಬಂದು ಇಂಟರ್ನಲ್ ಕಮ್ಯುನಿಕೇಶನ್ಗೆ ಯೂಸ್ ಆಗುತ್ತೆ ಅಷ್ಟೇ. ಇದು ಬಂದು ಒಂದ್ಸರಿ EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಪ್ರೈವೇಟ್ ಐ ಪಿ ಏನಿದೆ ಅದು ಅಸೈನ್ ಮಾಡುತ್ತೆ. ನೀವು ಯಾವುದೇ ರೀತಿ ರೀಸ್ಟಾರ್ಟ್ ಮಾಡಿದ್ರು ಇದು ಯಾವುದೇ ರೀತಿ ಪ್ರೈವೇಟ್ ಐ ಪಿ ಚೇಂಜ್ ಆಗಲ್ಲ. ಇದು ಪ್ರೈವೇಟ್ ಐ ಪಿ ಅಂತಂದ್ರೆ ಇಂಟರ್ನಲ್ ಯೂಸೇಜ್ ಅಷ್ಟೇ. ನೀವು ಎಕ್ಸ್ಟರ್ನಲ್ಲಿಂದ ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡೋಕ್ಕಾಗಲ್ಲ ಪ್ರೈವೇಟ್ ಐ ಪಿನ. ನೆಕ್ಸ್ಟ್ ಈ ಪಬ್ಲಿಕ್ ಐ ಪಿ ಬಂತು ಅಂದರೆ ಇಂಟರ್ನೆಟ್ ಮುಖಾಂತರ ಆಕ್ಸೆಸ್ ಮಾಡ್ಬೋದು. ಇನ್ ಕೇಸ್ ಏನಾದರೂ ಈ ಒಂದು EC2 ಇನ್ಸ್ಟೆನ್ಸಲ್ಲಿ ಯಾವ್ದಾದ್ರು ವೆಬ್ ಸರ್ವರ್ನ ಅಥವಾ ಒಂದು ವೆಬ್ ಅಪ್ಲಿಕೇಶನ್ನ ಲಾಂಚ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಅದನ್ನು ಆಕ್ಸೆಸ್ ಮಾಡಬೇಕು ಅಂತ ಅಂದರೆ ನಾವು ಪಬ್ಲಿಕ್ ಐ ಪಿನ ಯೂಸ್ ಮಾಡ್ಬೋದು. ಈ ಪಬ್ಲಿಕ್ ಐ ಪಿಲಿ ಏನು ಒಂದು ಡ್ರಾಬ್ಯಾಕ್ ಇದೆ ಅಂತ ಅಂದರೆ, ಇನ್ ಕೇಸ್ ಏನಾದರೂ ಆ ಪರ್ಟಿಕ್ಯುಲರ್ ಆಗಿ ಇನ್ಸ್ಟೆನ್ಸ್ ಯಾವುದು ವೆಬ್ ಅಪ್ಲಿಕೇಶನ್ದು ಒಂದು ಇನ್ಸ್ಟೆನ್ಸ್ ಇರುತ್ತೋ ಅದೇನಾದ್ರು ರೀಸ್ಟಾರ್ಟ್ ಆಯಿತು ಅಂತ ಅಂದರೆ ಇದು ಡೈನಾಮಿಕ್ ಆಗಿ ಅಂತಂದರೆ ಇದು ಡೈನಾಮಿಕ್ ಐ ಪಿ ಅಂತ ಕರಿತೀವಿ, ಇದು ಸ್ಟಾಟಿಕ್ ಐ ಪಿ ಅಂತ ಕರಿತೀವಿ. ಎಲಾಸ್ಟಿಕ್ ಏನಿದೆ, ಈ ಪಬ್ಲಿಕ್ ಐ ಪಿ ಏನಿದೆ ಚೇಂಜ್ ಆಗ್ತಾ ಹೋಗುತ್ತೆ. ಒಂದ್ಸರಿ CPU ರೀಸ್ಟಾರ್ಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಇದು ಪಬ್ಲಿಕ್ ಐ ಪಿ ಏನಿದೆ ಇದು ಚೇಂಜ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ನೀವು ಪರ್ಟಿಕ್ಯುಲರ್ ಆಗಿ ಇನ್ ಕೇಸ್ ಏನಾದರೂ ಈ ಪಬ್ಲಿಕ್ ಐ ಪಿ ನೀವೇನಾದರೂ DNSಗೆ ಏನಾದರೂ ಅಟ್ಯಾಚ್ ಮಾಡಿತ್ತು ಅಂತಂದರೆ, ಯಾವ್ದಾದ್ರು ಡೊಮೈನ್ ಇವಾಗ Amazon.com ಯಾವ ರೀತಿ ಇದೆಯೋ ಅದೇ ರೀತಿ ಅಟ್ಯಾಚ್ ಮಾಡಿತ್ತು ಅಂತ ಅಂದರೆ ಇದು ಪರ್ಟಿಕ್ಯುಲರ್ ಆಗಿ EC2 ಇನ್ಸ್ಟೆನ್ಸ್ ಏನಾದರೂ ರೀಸ್ಟಾರ್ಟ್ ಆಗಿಬಿಡ್ತು ಅಂತ ಅಂದರೆ ಈ ಪಬ್ಲಿಕ್ ಐ ಪಿ ಚೇಂಜ್ ಆಗಿಬಿಡುತ್ತೆ. ಅವಾಗ ನಿಮ್ಗೆ ಯಾವುದೇ ರೀತಿ ಆ ವೆಬ್ ಸರ್ವರ್ನ ಆಕ್ಸೆಸ್ ಮಾಡೋಕ್ಕಾಗಲ್ಲ. ತಿರ್ಗಾ ವೆಬ್ ಐ ಪಿ ಏನಿದೆ, ಪಬ್ಲಿಕ್ ಐ ಪಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ಆಕ್ಸೆಸ್ ಮಾಡಬೇಕಾಗುತ್ತೆ. ಈ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಸ್ಟಾಟಿಕ್ ಐ ಪಿನ ಯೂಸ್ ಮಾಡ್ತೀವಿ. ಸ್ಟಾಟಿಕ್ ಐ ಪಿ ಏನು ಅಂತಂದರೆ ಇದ್ರ ನೇಮ್ ಹೇಳೋ ಥರ ಇದು ಸ್ಟಾಟಿಕ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜ್ ಆಗಲ್ಲ. ನೀವು ಯಾವುದೇ ರೀತಿ EC2 ಇನ್ಸ್ಟೆನ್ಸ್ನ ಯಾವುದೇ ರೀತಿ ನೀವು ರೀಸ್ಟಾರ್ಟ್ ಮಾಡಿದ್ರು ಅಥವಾ ಸ್ಟಾಪ್ ಮಾಡಿ ರನ್ ಮಾಡಿದ್ರು ಈ ಐ ಪಿ ಏನಿದೆ, ಸ್ಟಾಟಿಕ್ ಐ ಪಿ ಏನಿದೆ ಅದೇ ರೀತಿ ಚೇಂಜ್ ಆಗಲ್ಲ. ಅದನ್ನು ನೋಡ್ತಾ ಹೋಗೋಣ ನಾವಿಲ್ಲಿ. ಇಲ್ಲಿ ನೋಡ್ಬೋದು, ಪ್ರೀವಿಯಸ್ ವಿಡಿಯೋದಲ್ಲಿ ಬಂದು ನಾನೊಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ದೆ. EC2 ಇದರೊಳಗಡೆ ಹೋಯಿತು ಅಂತಂದ್ರೆ ನಿಮಗೆ ಒಂದು EC2 ಇನ್ಸ್ಟೆನ್ಸ್, 2 EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ದೆ. ಅದರಲ್ಲಿ ಒಂದು EC2 ಇನ್ಸ್ಟೆನ್ಸ್ನ ನಾನು ರಿಮೂವ್ ಮಾಡ್ತೀನಿ. ಸೈಡ್ B ಏನಿದೆ ಅದನ್ನು ರಿಮೂವ್ ಮಾಡ್ತೀನಿ. ಇದೇನು ಬೇಕಾಗಿಲ್ಲ ನನಗೆ. ಓಕೆ, ರಿಫ್ರೆಶ್ ಕೊಟ್ಟರೆ ಇಲ್ಲಿ ನೋಡ್ಬೋದು ಈ ಸೈಡ್ ಎ ಇದು ಪಬ್ಲಿಕ್ ಐ ಪಿ ಪ್ರೈವೇಟ್ ಐ ಪಿ ಬಂತು ಅಂದರೆ 192.160.13 ಇದೆ. ಇದರಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಐ ಪಿ ಬಂದು ಪಬ್ಲಿಕ್ ಐ ಪಿ ಬಂದು ನಿಮಗೆ 3.86.72.43 ಅಂತ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದ್ರೊಳಗಡೆ ಹೋಗಿ ಒಂದು ವೆಬ್ ಸರ್ವರ್ನ ಲಾಂಚ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಓಕೆ, ಇದನ್ನು ಕನೆಕ್ಟ್ ಮಾಡ್ತೀನಿ. ನಾನು ಕನೆಕ್ಟ್ ಮಾಡಿ ಜಸ್ಟ್ ಒಂದು ವೆಬ್ ಸರ್ವರ್ನ ಲಾಂಚ್ ಮಾಡ್ತೀನಿ ಅಷ್ಟೇ. ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೀವು ನೋಡ್ಬೋದು, ನಾನು ಮೊದಲು ಅಪ್ಡೇಟ್ ಮಾಡ್ತೀನಿ. ಸುಡೋಸು ಇನ್ಸ್ಟಾಲ್ HTTPD. ಓಕೆ, ಇಲ್ಲಿ ನೋಡ್ಬೋದು ಇನ್ಸ್ಟಾಲ್ ಆಗ್ತಾ ಇದೆ HTTPD. ಇನ್ಸ್ಟಾಲ್ ಮಾಡಬೇಕು ಲಿನಕ್ಸಲ್ಲಿ. ಓಕೆ, ನೋ ಇಶ್ಯೂ. ಕಮೆಂಟ್ ಏನೂ ಗೊತ್ತಾಗಿಲ್ಲ ಅಂತಂದರೆ ನೀವು ಆನ್ಲೈನ್ ಮುಖಾಂತರ ತಗೋಬೋದು. ಇವಾಗ ಚೆಕ್ ಮಾಡೋಣ systemctl ಸ್ಟೇಟಸ್ HTTPD ಡೆಡ್ ಅಂತ ತೋರಿಸ್ತಾ ಇದೆ. ನೋ ಇಶ್ಯೂ. ಸ್ಟಾರ್ಟ್ ಕೊಡೋಣ. ಓಕೆ, ಸ್ಟಾರ್ಟ್ ಲಿಸನಿಂಗ್ 80 ಅಂತ ತೋರಿಸ್ತಾ ಇದೆ. ಓಕೆ, ಸ್ಟಾರ್ಟ್ ಆಗಿದೆ. ಇವಾಗ ಈ ಪಬ್ಲಿಕ್ ಐ ಪಿ ಮುಖಾಂತರ ನಾವು ಆಕ್ಸೆಸ್ ಮಾಡೋಣ. ಓಕೆ, ಇಲ್ಲಿ ಬಂದು 80 ಪೋರ್ಟ್ ಎನೇಬಲ್ ಮಾಡಿದ್ದೀವಿ ಅಂತ ಮೊದಲು ಚೆಕ್ ಮಾಡೋಣ. ಈ ಸೆಕ್ಯೂರಿಟಿ ಗ್ರೂಪಲ್ಲಿ ನಾವು ಟ್ರಾಫಿಕ್ನ ಅಲೋ ಮತ್ತು ಡಿಸೇಬಲ್ ಮಾಡೋ ಥರ ಮಾಡ್ಕೊಂಡಿರ್ತೀವಿ. ಇಲ್ಲಿ ಬಂದು ಈ ಸೆಕ್ಯೂರಿಟಿ ಗ್ರೂಪ್ ಒಳಗಡೆ ಬಂದು ನಾವು 80 ಪೋರ್ಟ್ನ ಎನೇಬಲ್ ಮಾಡಬೇಕಾಗತ್ತೆ. ಅವಾಗಷ್ಟೇ ನೀವು ಇಂಟರ್ನೆಟ್ನ ಆ್ಯಕ್ಸೆಸ್ ಮಾಡೋಕ್ಕಾಗೋದು. ಬಟ್ ಓಕೆ,
HTTP ಒಂದು ಸೆಲೆಕ್ಟ್ ಮಾಡಿಕೊಂಡು 80 ಪೋರ್ಟು ಮತ್ತು ಎನಿವೇರು ಸೇವ್ ಕೊಡ್ತೀನಿ. ಓಕೆ, ಇವಾಗ ಒಂದು ಸರಿ ಟ್ರೈ ಮಾಡೋಣ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಇಟ್ ವರ್ಕ್ಸ್ ಅಂತ ಇದೆ. ಇದು ನಿಮ್ಮದು ವೆಬ್ ಅಪ್ಲಿಕೇಶನ್ ಅಂತ ತಿಳ್ಕೊಳ್ಳಿ. ಅಂತಂದರೆ ನಾವು ಈ IP ಮುಖಾಂತರ ಆಕ್ಸೆಸ್ ಮಾಡ್ತಾ ಇದ್ದೀವಿ. ಇವಾಗ ಇನ್ ಕೇಸ್ ಏನಾದರೂ ನಾನು ಈ ಇನ್ಸ್ಟೆನ್ಸ್ ಏನಾದರೂ ರೀಸ್ಟಾರ್ಟ್ ಮಾಡ್ತು ಅಂತಂದರೆ ಈ IP ಅಡ್ರೆಸ್ ನೆನಪಿಟ್ಕೊಳ್ಳಿ, 145.51. ಇದನ್ನು ರೀಸ್ಟಾರ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ ನಾನು. ರೀಬೂಟ್. ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ನೋಡಿ, ಡೌನ್ ಆಯಿತು. ಅಥವಾ ಇದನ್ನು ಬೇಗ ಮಾಡಬೇಕು ಅಂತ ಅಂದರೆ ಸ್ಟಾಪ್ ಅಂತ ಕೊಟ್ಟು ಇದು ಸ್ಟಾಪ್ ಆಗಲಿ. ಸ್ಟಾಪ್ ಆದಮೇಲೆ ತಿರ್ಗಾ ಸ್ಟಾರ್ಟ್ ಮಾಡೋಣ ಅಷ್ಟೇ. ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಓಕೆ, ಇಲ್ಲಿ ನೋಡ್ಬೋದು ಸ್ಟೇಟಸ್ ಬಂದು ಸ್ಟಾಪ್ಡ್ ಅಂತ ಬರ್ತಾ ಇದೆ. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ನೋಡ್ಬೋದು ಪಬ್ಲಿಕ್ IP ಅಡ್ರೆಸ್ ಏನಿದೆ, ಈ IP ಅಡ್ರೆಸ್ ಇಲ್ಲಿಂದ ರಿಮೂವ್ ಆಗಿದೆ. ಇದನ್ನು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಪಬ್ಲಿಕ್ IP ಬಂದು ಬೇರೆದು ಅಸೈನ್ ಆಗುತ್ತೆ. ನೋಡಿ ಹಾಗೆ. ಇಲ್ಲಿ ನೋಡ್ಬೋದು ಪಬ್ಲಿಕ್ IP ಅಡ್ರೆಸ್ ನೋಡ್ಬೋದು, ಇಲ್ಲಿ 5487 ಇದೆ. ಇಲ್ಲಿ ನೋಡಿ 34,235 ಈ ರೀತಿ ಚೇಂಜ್ ಆಗ್ತಾ ಇದೆ. ಇವಾಗ ನಾವು ಇದನ್ನ ಬಂದು ಯಾವ್ದಾದ್ರು DNSಗೆ ಅಟ್ಯಾಚ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಇವಾಗ ಇದನ್ನ ನಾವು ಡೊಮೈನ್ ಮುಖಾಂತರ ಆಕ್ಸೆಸ್ ಮಾಡೋಕೆ ಹೋಯ್ತು ಅಂತಂದರೆ ಈ ರೀತಿ ಡೌನ್ ಅಂತ ಬರುತ್ತೆ. ಈ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನಾವು ಬಂದು ಎಲಾಸ್ಟಿಕ್ IP ನ ಯೂಸ್ ಮಾಡ್ತೀವಿ ಅಷ್ಟೇ. ಜಸ್ಟ್ ಎಲಾಸ್ಟಿಕ್ IP ನ ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಮೊದಲು ಇದ್ರೊಳಗಡೆ ಲಾಗಿನ್ ಆಗಿಬಿಟ್ಟು ನಾನು ಅದನ್ನು ರನ್ ಮಾಡಿಬಿಡ್ತೀನಿ, ಚೆಕ್ ಮಾಡ್ತೀನಿ ಅದು ವರ್ಕಿಂಗ್ ಆಗಿದೆ. ಅದಕ್ಕಿಂತ ಮೊದಲು ನಾನು ಇಲ್ಲೇ ಡೈರೆಕ್ಟಾಗಿ ಪಬ್ಲಿಕ್ IP ತೊಗೊಂಡು ಈ ಪಬ್ಲಿಕ್ IP ಹೊಸ ಪಬ್ಲಿಕ್ IP ತೊಗೊಂಡು ಇವಾಗ ಚೆಕ್ ಮಾಡ್ತೀನಿ. ಓಕೆ, ಇದು ಎನೇಬಲ್ ಆಗಿಲ್ಲ ಅಂತ ಅಂದರೆ ಮೇ ಬಿ ಇದಾಗಿಲ್ಲ ಅಂತ ಅನಿಸುತ್ತೆ. ಸೂಡೋ ಓಕೆ, ಇದ್ರೊಳಗಡೆ ಬಂದರೆ ನಾನು ಸ್ಟೇಟಸ್ನ ಚೆಕ್ ಮಾಡ್ತೀನಿ. ಓಕೆ, ಡೆಡ್ ಅಂತ ಬರ್ತಿದೆ. ಇಲ್ಲಿ ಎನೇಬಲ್ ಅಂತ ಹಾಕಿದ್ರೆ ನೀವು ಯಾವಾಗ ರೀಬೂಟ್ ಮಾಡ್ತೀರೋ ಅವಾಗ ಆಟೋಮೆಟಿಕ್ಕಾಗಿ ಎನೇಬಲ್ ಆಗಿಬಿಡುತ್ತೆ. ಅದು ಅಂದರೆ ರನ್ನಲ್ಲಿ ಇರುತ್ತೆ. ಇವಾಗ ಸ್ಟೇಟಸ್ ಚೆಕ್ ಮಾಡೋಣ. ಇವಾಗ ರನ್ ಮಾಡೋಣ. ಸಾರಿ, ಸ್ಟಾರ್ಟ್. ಓಕೆ, ಸ್ಟಾರ್ಟ್ ಆಗಿದೆ. ಸ್ಟೇಟಸ್ ಚೆಕ್ ಮಾಡೋಣ. ಓಕೆ, ಸ್ಟಾರ್ಟ್ ಅಂತ ಬಂತು. ಇವಾಗ ಬಂದು ಇಲ್ಲಿ ಈ IP ಮುಖಾಂತರ ಇಲ್ಲಿ ನೋಡ್ಬೋದು ಇಟ್ ವರ್ಕ್ಸ್ ಅಂತ ಬಂತು. ಇವಾಗ ಇನ್ ಕೇಸ್ ಏನಾದ್ರು ರೀಸ್ಟಾರ್ಟ್ ಮಾಡ್ತು ಅಂತಂದರೆ ಈ ಪಬ್ಲಿಕ್ IP ತಿರ್ಗಾ ಹೋಗ್ಬಿಡುತ್ತೆ. ಅದ್ರ ಬದಲು ನಾನು ಏನು ಮಾಡ್ತೀನಿ, ಇಲ್ಲಿ ಎಲಾಸ್ಟಿಕ್ IP ಅಂತ ಒಂದು ಆಪ್ಷನ್ ಇರುತ್ತೆ. ಇಲ್ಲಿ ನೋಡ್ಬೋದು ಎಲಾಸ್ಟಿಕ್ IP ಅಂತಂದರೆ ಸ್ಟಾಟಿಕ್ IP. ಇದು ಯಾವುದೇ ರೀತಿ ಚೇಂಜ್ ಆಗಲ್ಲ ನೀವು ಏನೇ ಮಾಡಿದ್ರು. ಇದನ್ನು ಬಂದು ನಾನು ಕ್ರಿಯೇಟ್ ಮಾಡ್ತೀನಿ ಅಷ್ಟೇ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ಬೇಕು ಅಲ್ಲಿ ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಅಲೋಕೇಟ್ ಅಂತ ಕೊಡಿ. ಅಂದರೆ ಪರ್ಟಿಕ್ಯುಲರಾಗಿ ಈ ಲೊಕೇಶನಲ್ಲಿ ನಾನು EC2 ಇನ್ಸ್ಟೆನ್ಸ್ ಇರೋದ್ರಿಂದ ಅಲೋಕೇಟ್ ಅಂತ ಕೊಡ್ತೀನಿ. ಓಕೆ, ಅವಾಗ ಒಂದು ಇದೇನಿದೆ ಪಬ್ಲಿಕ್ IP ಏನಿದೆ ಅಂತಂದರೆ ಎಲಾಸ್ಟಿಕ್ IP ಏನಿದೆ ಅದು ಕ್ರಿಯೇಟ್ ಆಗಿದೆ. ಇದು ಬಂದು ನೇಮ್ ಬಂದು ನಾನು ಫಾರ್ ವೆಬ್ ಅಂತ ಕೊಡ್ತೀನಿ. ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ಟ್ಯಾಗ್ ಮಾಡ್ಕೋಬೋದು. ಇದನ್ನು ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಆ್ಯಕ್ಷನಲ್ಲಿ ಹೋಗಿ ಅಸೋಸಿಯೇಟ್ ಎಲಾಸ್ಟಿಕ್ IP ಅಡ್ರೆಸ್ ಅಂತ ಕೊಟ್ಟು
ಅಸೋಸಿಯೇಟ್ ಮಾಡ್ತೀನಿ ಅಷ್ಟೇ. ಯಾವುದಕ್ಕೆ ಬೇಕು, ಯಾವ ಇನ್ಸ್ಟೆನ್ಸ್ಗೆ ಬೇಕು ಆ ಇನ್ಸ್ಟೆನ್ಸ್ಗೆ. ಇಲ್ಲಿ ನೆಟ್ವರ್ಕ್ ಇಂಟರ್ಫೇಸ್ಗೆ ಬೇಕಾದ್ರೆ ಅಟ್ಯಾಚ್ ಮಾಡ್ಬೋದು. ನಾನು ಬಂದು ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇನ್ಸ್ಟೆನ್ಸ್ ಆಗಿರೋದ್ರಿಂದ ಇಲ್ಲಿ ನೋಡ್ಬೋದು ಸೈಡ್ ಎ EC2 ಏನಿದೆ ಅದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಸೈಡ್ ಎ EC2 ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, ಇದು ಸೆಲೆಕ್ಟ್ ಮಾಡ್ಕೊಳ್ತೀನಿ ನಾನು. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ಬಂದು ನೀವು ಪರ್ಟಿಕ್ಯುಲರ್ ಆಗಿ ಆ ಇನ್ಸ್ಟೆನ್ಸಲ್ಲಿ ಯಾವ್ದು ಬೇಕು IP ಅಡ್ರೆಸ್ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅಂದರೆ ಪ್ರೈವೇಟ್ IP ಅಡ್ರೆಸ್ ಅದೇ ಇದು ಮಾಡುತ್ತೆ. ಯಾವ ಇನ್ಸ್ಟೆನ್ಸ್ಗೆ ನೀವು ಎಲಾಸ್ಟಿಕ್ IP ಇನ್ಸ್ಟೆನ್ಸ್ಗೆ ಎಲಾಸ್ಟಿಕ್ IP ಅಟ್ಯಾಚ್ ಮಾಡ್ತಾ ಇದ್ರೋ ಆ ಇನ್ಸ್ಟೆನ್ಸ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಅದ್ರದ್ದು ಏನಿದೆ ಪ್ರೈವೇಟ್ IP ನಿಮಗೆ ಅಲೋ ಮಾಡುತ್ತೆ. ನೆಕ್ಸ್ಟು ಇಲ್ಲಿ ಬಂದು ಅಲೋ ದಿಸ್ ಅಂತ ಕೊಟ್ಬಿಟ್ಟು ಜಸ್ಟ್ ಅಸೋಸಿಯೇಟ್ ಅಂತ ಕೊಡ್ತೀನಿ ಅಷ್ಟೇ. ಇವಾಗ ರಿಫ್ರೆಶ್ ಕೊಡೋಣ. ಓಕೆ, ಅಸೋಸಿಯೇಟ್ ಆಗಿದೆ. ಇಲ್ಲಿ ನೋಡ್ಬೋದು ಸಕ್ಸಸ್ಫುಲಿ ಅಂತ ಬಂತು. ಇವಾಗ ನಾವು ಈ EC2 ಇನ್ಸ್ಟೆನ್ಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಅಂತಂದರೆ ಇಲ್ಲಿ ಇನ್ಸ್ಟೆನ್ಸ್ ಒಳಗಡೆ ಹೋಗಿ ಜಸ್ಟ್ ರಿಫ್ರೆಶ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಗೆ ಇಲ್ಲಿ ತೋರಿಸ್ಬೇಕು ಎಲಾಸ್ಟಿಕ್ IP. ನೆಟ್ವರ್ಕಿಂಗಲ್ಲಿ ಹೋಯ್ತು ಅಂತ ಅಂದರೆ ಸ್ವಲ್ಪ ಮೇಲ್ಗಡೆ ಎತ್ತೀನಿ. ಓಕೆ, ಇಲ್ಲಿದೆ ನೋಡಿ. ಅದು ಇಲ್ಲಿ ನೋಡ್ಬೋದು ಪಬ್ಲಿಕ್ IP ಅಡ್ರೆಸ್ ಏನಿದೆ ಇದು ಅಸೈನ್ ಆಗಿದೆ. ಪ್ರೀವಿಯಸ್ ಏನಿತ್ತು ಅಂತ ಅಂದರೆ ಇವಾಗ ಜಸ್ಟ್ ಕಾಪಿ ಮಾಡಿದ್ದು ಬಂದು ಇದಿತ್ತು. ಇವಾಗ ನಾವು ಎಲಾಸ್ಟಿಕ್ IP ನ ಅಸೈನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ. ಅಂತಂದರೆ ಇವಾಗ ಯಾವುದು ನಾವು ಅಡ್ರೆಸ್ನ ತೊಗೊಂಡಿದ್ದೀವಿ ಅದನ್ನು ಅಲೋಕೇಟ್ ಮಾಡಿದೆ, ಎಲಾಸ್ಟಿಕ್ IP ನ ಅಲೋಕೇಟ್ ಮಾಡಿದೆ ಅದಕ್ಕೆ ಡೈರೆಕ್ಟಾಗಿ. ಜಸ್ಟ್ ಇದನ್ನು ಕಾಪಿ ಮಾಡ್ತೀನಿ. ಕಾಪಿ ಮಾಡಿ ಇದನ್ನು ರಿಫ್ರೆಶ್ ಮಾಡಿದ್ರೆ ನಿಮಗೆ ಲೋಡ್ ಆಗಲ್ಲ. ಅದು ಜಸ್ಟು ರನ್ ಮಾಡ್ತೀನಿ ಅಷ್ಟೇ. ಇಲ್ಲಿ ನೋಡ್ಬೋದು ಈ ಎಲಾಸ್ಟಿಕ್ IP ಏನಿದೆ ಇದು ನೋಡು 52 172 42 ಇದೆ. ಇದು ಸಪ್ರೇಟ್ ಇದೆ. ಇವಾಗ ಹೊಸದಾಗಿ ರೀಸ್ಟಾರ್ಟ್ ಮಾಡಿದಾಗ ಬಂದಿರೋದು ಇದು. ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು ಎಲಾಸ್ಟಿಕ್ IP ಹೋಗ್ಬಿಟ್ಟು ಚೆಕ್ ಮಾಡ್ತೀನಿ. ಎಲಾಸ್ಟಿಕ್ IP ಇಲ್ಲೂ ಸೇಮ್ IP ಇದೆಯಾ ಅಂತ. ಇಲ್ಲಿ ನೋಡ್ಬೋದು ಈ IP ಏನಿದೆ 52.0.172 ಅಂತ ಅಂದರೆ ಜಸ್ಟು ಈ ಪಬ್ಲಿಕ್ IP ನ ರೀಪ್ಲೇಸ್ ಮಾಡಿ ಈ ಸ್ಟಾಟಿಕ್ IP ನ ಇಲ್ಲಿಗೆ ಅಸೈನ್ ಮಾಡಿದೆ ಅಷ್ಟೇ. ಈ ಸ್ಟಾಟಿಕ್ IP ಇದು ಯಾವುದೇ ರೀತಿ ಚೇಂಜ್ ಆಗಲ್ಲ. ಇವಾಗ ಒಂದ್ಸರಿ ನಾವು ಇನ್ನೊಂದು ಸರಿ ಬಂದು ನಾವು ಈ ಇದೇನಿದೆ EC2 ಏನಿದೆ ಅದನ್ನು ರೀಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ಜಸ್ಟ್ ಇದನ್ನು ನಾನು ಮೊದಲು ಸ್ಟಾಪ್ ಕೊಡ್ತೀನಿ. ಓಕೆ, ಸ್ಟಾಪಿಂಗ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು 42 ಇದೆ. ಇದೇ ಇರಬೇಕು ನಮಗೆ. ಇನ್ ಕೇಸ್ ಚೇಂಜ್ ಆಯಿತು ಅಂತ ಅಂದರೆ ಸ್ಟಾಟಿಕ್ IP ಇಲ್ಲ ಅಂತ ಅರ್ಥ. ಅದು ಅಂತ ಅಂದರೆ ಕರೆಕ್ಟಾಗಿ ಅಟ್ಯಾಚ್ ಆಗಿಲ್ಲ ಅಥವಾ ಕರೆಕ್ಟಾಗಿ ಅಟ್ಯಾಚ್ ಆಗಿದೆ, ಏನೋ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ ಅಷ್ಟೇ. ಒಳಗಡೆ ಸ್ಟಾಪಿಂಗ್ ಅಂತ ಬರ್ತಾ ಇದೆ. ಸ್ಟಾಪ್ ಅಂತ ಬಂತು. ಇವಾಗ ಜಸ್ಟ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ತಿರ್ಗಾ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ ಸೈಡ್ ಎನ IP ಅಡ್ರೆಸ್ ಯಾವ್ದು ಕೊಟ್ಟಿದೆ ಅಂತ. ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಚೇಂಜ್ ಆಗಿಲ್ಲ. ಇಲ್ಲಿ ಏನಿದೆ ಈ IP ಅಡ್ರೆಸ್ ಈ IP ಅಡ್ರೆಸ್ಸು ಎರಡು ಕಾಮನ್ನೇ. ಇವಾಗ ನಾನು ರಿಫ್ರೆಶ್ ಮಾಡ್ತು ಅಂತ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಯಾಕಂತಂದರೆ ಇನ್ನೂ ಈ EC2 ಇನ್ಸ್ಟೆನ್ಸು ಯಾವುದೇ ರೀತಿ ಇನ್ನೂ ಪೆಂಡಿಂಗ್ ಸ್ಟೇಟಲ್ಲಿದೆ. ಇದು 2 out of 2 ಚೆಕ್ ಸ್ಟೇಟ್ ಬಂದಾಗ ಆಟೋಮೆಟಿಕ್ಕಾಗಿ ನಿಮಗೆ ಅದು ಎನೇಬಲ್ ಆಗುತ್ತೆ. ಇಲ್ಲಿ ಇನ್ಶಿಯಲೈಸೇಷನ್ ಅಂತ ಬರ್ತಾ ಇದೆ. ಓಕೆ, ಇಲ್ಲಿ ನೋಡ್ಬೋದು ಎನೇಬಲ್ ಆಯಿತು. ಈ ರೀತಿ ನೀವು ಎಲಾಸ್ಟಿಕ್ IP ನ ಯೂಸ್ ಮಾಡಿಕೊಂಡು ನೀವು ವೆಬ್ಸೈಟ್ನ ರನ್ ಮಾಡ್ಬೋದು.